ನಾ ತಿಳಿದಿಲ್ಲ ಅಂತ ಇಲ್ಲ. ನೋಣ ವೇದೇತಿ ವೇದಚ. ನಾ ತಿಳಿದಿಲ್ಲ ಅಂತ ಇಲ್ಲ, ಆದ್ರೆ ನಾ ತಿಳಿದೇನಿ ಅಂತ ಹಿಂಗೆ ಸ್ವೀಕಾರ ಮಾಡಂಗಿಲ್ಲ. ನೋಡ್ರಿ, ಶಿಷ್ಯನ ಮಾತಿದು. ಗುರುಗಳು ಯಾರಿಗೆ ತಿಳಿದೈತಪ್ಪ ಇದು ಅಂದಾಗ ಒಬ್ಬ ಶಿಷ್ಯ ಹೇಳಿದ ಮಾತಿದು. ನಾಹಮ್ಮನ್ನೇ ಸುವೇದೇತಿ, ನಾನು ಚೆನ್ನಾಗಿ ತಿಳಿದೇನೆಂದು ಹೇಳುವುದಿಲ್ಲ. ಹಂಗೆ ನಾ ಸ್ವೀಕಾರ ಮಾಡುವುದಿಲ್ಲ. ನ ಅಹಂ ಮಾನ್ಯ ಸುವೇದ ಇತಿ. ವೇದ ಅಂದ್ರೆ ತಿಳಿಯುವುದು. ನಾ ಚೆನ್ನಾಗಿ ತಿಳಿದ್ನಿ ಅಂತ ಹಿಂಗೆ ಮಾನ್ಯ ಮಾಡೋದಿಲ್ಲ. ನೋ ನ ವೇದೇತಿ ವೇದಚ. ಯಾರಿಗೆ ತಿಳಿದಿಲ್ಲವೋ ಅವರಿಗೆ ಮಾತ್ರ ತಿಳಿದಿರುತ್ತದೆ. ಯೋ ನಸ್ತದ್ವೇದ ತದ್ವೇದ. ಈ ಎರಡೂ ಮಾತುಗಳು ಯಾರಿಗೆ ತಿಳಿದಾವೋ ಅವರಿಗೆ ಮಾತ್ರ ತಿಳಿದತಿ. ನೋಣ ವೇದೇತಿ ವೇದಚ. ನಾ ತಿಳಿದ ನಾವು ತಿಳಿದಿಲ್ಲ ನಾವಾಗ ಅದು ತಿಳಿದೈತಿ ಅನ್ನೋ ಅಭಿಪ್ರಾಯವನ್ನ ಆ ಮಂತ್ರದೊಳಗೆ ಹೇಳ್ತಾರೆ. ಯಾಕೆ ಹಿಂಗಂದ್ರು ಅಂತಂದ್ರೆ ಯಾವುದು ತಿಳಿಸ್ಕೊಟ್ಟೈತೋ ಅದು ಜಡ ಆಕೈತಿ. ನನ್ನ ಸ್ವರೂಪವನ್ನು ತಿಳಿದ್ನಿ ಅಂದ್ರೆ ತೆರೆದಾಗ ಮುಡಿಯಾಗ ಕೇಳಿರ್ಬೇಕು ನೀವು, ಯಾವ ಕಣ್ಣಿಲೇ ನೋಡಿದೆವು ಬ್ರಹ್ಮ? ಉತ್ತರ ಹೇಳಮ್ಮ, ಜ್ಞಾನ ಕಣ್ಣಿಲೇ ನೋಡಿನೋ ತಮ್ಮ. ಮುಡಿಗೆ ಪದದೊಳಗೆ ಹಾಡ್ತಿರ್ತಾರೆ. ಯಾವುದು ನಮ್ಮಿಂದ ತಿಳಿಸ್ಕೊಟ್ಟೈತಿ ಅದು ಜಡ ಇರ್ತೈತಿ, ಮತ್ತು ಅದು ನಮ್ಮನ್ನು ಬಿಟ್ಟು ಬೇರೆ ಇರ್ತೈತಿ. ಆದ್ದರಿಂದ ಯಾವುದು ಅರಿವಿನ ಗಟ್ಟಿನ ಐತೋ ಅದನ್ನು ಹೆಂಗೆ ಅರಿಯಕ್ಕೆ ಸಾಧ್ಯ ಐತಿ? ಸುಮ್ಮನೆ ನಿಮಗೆಲ್ಲ ಗೊತ್ತೈತಿ. ಆದರೂ ಪ್ರಸಂಗ, ಈಗ ಸಣ್ಣ ಮಕ್ಕಳು ಒಂದು ಕೈಯಾಗ ಕನ್ನಡಿ ತಗೊಂಡು ಸೂರ್ಯನ ಪ್ರತಿಬಿಂಬವನ್ನು ಹಿಡಿದು ಮನ್ಯಾಗ ಬಿಡ್ತಿರ್ತಾವ ನೋಡ್ರಿ. ಬೆಳಕ ಮನ್ಯಾಗ ಬಿಡ್ತಿರ್ತಾವ ನೋಡ್ರಿ. ಆ ಗಾಡಿ ಮೇಲೆ ಮನ್ಯಾಗ ಕತ್ತಲು ಕೋಣೆ ಒಳಗೆ ಆ ಸೂರ್ಯನ ಪ್ರತಿಬಿಂಬ ಕನ್ನಡಿ ಒಳಗೆ ಹಿಡಿದು ಮನ್ಯಾಗ ಬೆಳಕ ಬಿಡ್ತಿರ್ತಾವ. ಆ ಕೋಲ್ಯಾಗ ಬಿಟ್ನಿ, ಆ ಗಾಡಿ ಮೇಲೆ ಬಿಟ್ನಿ, ಈ ಗಾಡಿ ಮೇಲೆ ಬಿಟ್ನಿ, ಆ ಕಿಟಕಿಯಾಗ ಹಾಯಿಸಿ ಒಳಗಿನ ಕೋಲೆದಾಗ ಬಿಟ್ನಿ ಅಂತಿರ್ತಾವ. ಅದ ಕನ್ನಡಿ ಸೂರ್ಯನ ಕಡೆ ಹೊಳಿಸಿ ಸೂರ್ಯನ ಮೇಲೆ ಬಿಡಕ್ಕೆ ಸಾಧ್ಯತೆ ಅಂದ್ರೆ ಈಗ ಚಕ್ ಚೌಕ್ ಗಾಡಿ ಮೇಲೆ ಒಳಗೆ ಮೂಡಿರ್ತೈತಿರ್ಲೆ, ಸೂರ್ಯನ ಪ್ರಕಾಶವನ್ನು ಪಡ್ಕೊಂಡನ ಅದು ಕನ್ನಡಿಗೆ ಪ್ರತಿಹನನ ಹೊಂದಿ ಮನೆಯೊಳಗೆ ಬೆಳಕ ಚೆಲ್ಲಿರ್ತೈತಿ. ಅದು ಕನ್ನಡಿ ಅದ ಚಕ್ ಚೌಕ್ ಛಾಯೆಯನ್ನು ಆ ಸೂರ್ಯನ ಮೇಲೆ ಬಿಡಾಕ್ ಬರ್ತೈತೇನ್ರಿ? ಬಿಡಾಕ್ ಬರುದಿಲ್ಲ. ಹೆಂಗೋ ಹಂಗ ಕಣ್ಣಿಗೆ ಕಣ್ಣಾದ, ಕಿವಿಗೆ ಕಿವಿಯಾದ, ಶ್ರೋತ್ರಶ್ಯ ಶ್ರೋತ್ರಂ, ಚಕ್ಷುಷಕ್ಷು, ಮನಸೋ ಮನೋಯ ವಾಚೋಹ ವಾಚಂ. ಬ್ರಹ್ಮ ಹೆಂಗೈತಿ ಅಂದ್ರೆ ಕಣ್ಣಿನ ಕಣ್ಣೈತಿ, ಕಿವಿಯ ಕಿವಿ ಐತಿ, ಮನುಷ್ಯನ ಮನಸ್ಸೈತಿ. ಅದನ್ನು ಮನುಷ್ಯನಿಂದ ಅರಿಯಕ್ಕೆ ಸಾಧ್ಯ ಇಲ್ಲ. ಆದರೂ ಹೇಳ್ಯಾರ ಉಪನಿಷತ್ತುಕಾರರು, ಎನ್ ಮನಸ ನ ಮಣುತೆ ಏನಾಹುರ್ ಮನೋಮತಂ ತಬ್ರಹ್ಮ ತ್ವಂ ವಿದ್ದಿ ನೇದಂ ಯದಿದಮುಪಾಸತೆ ಅಂತ. ಯಾವುದು ಬ್ರಹ್ಮ ಅಂದ್ರೆ ಯಾವುದು ಮನ ಇಂದ್ರಿಯಾದಿಗಳಿಂದ ಅರಿಯಲು ಸಾಧ್ಯವಿಲ್ಲವೋ ಎನ್ ಮನಸ ನ ಮಣುತೆ, ಮನಸ್ಸಿನಿಂದ ಅದನ್ನು ತಿಳಿಯಾಕ ಬರುವುದಿಲ್ಲ. ಅದನ್ನ ಕನ್ನಡದೊಳಗೆ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ನಿಜಗೊಂಡ್ರು ಏನಾಹುರ್ ಮನೋಮತಂ, ಯಾವುದು ಮನಸ್ಸನ್ನ ಬೆಳಗುತ್ತೈತಿ, ಮನಸ್ಸನ್ನ ಅರಿತೈತಿ, ಮನಸ್ಸಿಗೆ ಮನಸ್ಸಾಗೈತಿ, ಮನಸ್ಸಿಗೆ ಅರಿಯುವ ಸಾಮರ್ಥ್ಯ ಕೊಟ್ಟೈತಿ, ಅದು ಬ್ರಹ್ಮ. ತತ್ ಬ್ರಹ್ಮ ತ್ವಂ ವಿದ್ದಿ, ಅದುವೇ ನೀನಿದ್ದಿ. ನ ಇದನ್ ಎದಿದಮುಪಾಸತೆ, ಇದು 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 ಅಂತ ನಿಮ್ಮಿಂದ ಏನೇನು ಅರಿಸ್ಕೋತೈತಿ ನಮ್ಮಿಂದ ಅದು ಯಾವುದೂ ಬ್ರಹ್ಮ ಅಲ್ಲ. ನೇದನ್ ಬ್ರಹ್ಮ ಎದಿದಮುಪಾಸತೆ ನ ಇದಂ ಬ್ರಹ್ಮ. ಅದನ್ನ ಕನ್ನಡದೊಳಗೆ ನಿಜಗೊಂಡ್ರು ಇದಮೆನಿಸುವುದಾವುದಕ್ಕೆ ತಾಣ ಆಶ್ರಯ ಪದವಾಗಿ ಇದು 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 ಅಂತ ಯಾವ್ಯಾವುದು ನಮ್ಮಿಂದ ಅರಿಯಲ್ಪಡ್ತೈತೋ ಅದೆಲ್ಲದಕ್ಕೂ ಆಧಾರ ಅಧಿಷ್ಠಾನವಾಗಲ್ಪಟ್ಟಂತಹದ್ದು ಯಾವ ಚೈತನ್ಯ ಉಂಟೋ ಅದು ಬ್ರಹ್ಮ.
ನೀ ಏನು ಉಪಾಸನೆ ಮಾಡಿದೆ ಅಂದ್ರೂ ಕೂಡ ಅದು ಯಾವುದೂ ಬ್ರಹ್ಮ ಅಲ್ಲ. ಯಾವ ದೇವತೆನ ಉಪಾಸನೆ ಮಾಡಿದರೂ ಅದು ಬ್ರಹ್ಮ ಅಲ್ಲ. ಯಾವ ಈಶ್ವರನ ಉಪಾಸನೆ ಮಾಡಿದರೂ ಅದು ಬ್ರಹ್ಮ ಅಲ್ಲ. ಉಪನಿಷತ್ಕಾರ ಹೇಳಿದ ಮಾತು, ನೇದಂ ಯದಿದಮುಪಾಸತೆ, ನೇದಂ ಬ್ರಹ್ಮ ಯದಿದಮುಪಾಸತೆ. ಅದು ಯಾವುದೂ ಸತ್ಯ ಅಲ್ಲ, ಅದು ಯಾವುದೂ ನಿತ್ಯ ಅಲ್ಲ, ಅದು ಯಾವುದೂ ಶಾಶ್ವತ ಅಲ್ಲ. ನಿನ್ನಿಂದ ಉಪಾಸಿಸಲ್ಪಡತಕ್ಕಂತಹ ದೇವತೆಯೂ ಕೂಡ ಸತ್ಯ ಅಲ್ಲ, ಅದು ಕೊಡ್ತಕ್ಕಂತಹ ಫಲಗಳು ಸತ್ಯ ಅಲ್ಲ. ಈ ಲೋಕದೊಳಗೆ ಭೋಗದ ಸಾಮಗ್ರಿಗಳನ್ನು ಕೊಡಬಹುದು, ಇಲ್ಲ ಅಂದ್ರೆ ಪರಲೋಕದ ಭೋಗದ ಸಾಮಗ್ರಿಗಳನ್ನು ಅನುಗ್ರಹ ಮಾಡಬಹುದು. ಅವಾದರೂ ಅನಿತ್ಯನ ಅದಾವ. ಪುಣ್ಯ ಇರುತ್ತಾನ ಅಷ್ಟ ವ್ಯಾಪಾರ. ಪುಣ್ಯ ತೀರ್ತು ಅಂದ್ರೆ ಮತ್ತೆ ಮರಳಿ ಜನ್ಮಗಳು ಬರ್ತಾವು. ಯಾವುದು ನಿನ್ನಿಂದ ಉಪಾಸಿಸಲ್ಪಡ್ತೈತೋ, ನಿನ್ನಿಂದ ತಿಳಿಯಲ್ಪಡ್ತೈತೋ, ಅದು ಯಾವುದೂ ಬ್ರಹ್ಮ ಅಲ್ಲ ಅಂತ ಹೇಳ್ಕೊಂಡು ಬರುವಂಥವ್ರ ಯಾರು ಅದನ್ನ ತಿಳಿಬೇಕಾಗೈತಿ. ಯಾವುದರಿಂದ ತಿಳಿಬೇಕಾಗೈತಿ? ಪ್ರತ್ಯಕ್ಷ ಪ್ರಮಾಣದಿಂದ ಆಗೋದಿಲ್ಲ, ಅನುಮಾನ ಪ್ರಮಾಣದಿಂದ ಆಗೋದಿಲ್ಲ, ಶಬ್ದ ಪ್ರಮಾಣದಿಂದ. ನತಪ್ರವಾಗಚ್ಚತಿ ನೋ ಮನಃ, ಅಲ್ಲಿ ಮಾತೂ ಹೋಗಂಗಿಲ್ಲ, ಮನಸ್ಸೂ ಹೋಗಂಗಿಲ್ಲ ಅಂತ ಶ್ರುತಿ ಭಗವತಿ ವೇದ ಮಾತಿ ಉಪನಿಷತ್ತುಗಳು ಘಂಟಾಘೋಷವಾಗಿ ಹೇಳ್ತಾವು. ಶಬ್ದ ಪ್ರಮಾಣದಿಂದಿಲ್ಲ, ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನ ಪ್ರಮಾಣದಿಂದನೂ ಇಲ್ಲ. ಇನ್ನೊಂದು ವಸ್ತು ಇತ್ತಂದ್ರೆ ಉದಾಹರಣೆ ಕೊಡಕ್ಕೆ ಬರ್ತಿತ್ತು. ಚಿತ್ ಒಂದೇ ಅದು ಗುರು ಶಂಭುಲಿಂಗ ಎಂದು ಉತ್ತಮ ಶ್ರುತಿ ಸಾರುತ್ತಿದೆ. ಅದು ಒಂದೇ ಐತಿ ಚೈತನ್ಯ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡಕ್ಕೆ ಬರುವುದಿಲ್ಲ. ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣದಿಂದ ಯಾವುದ್ರೊಳಗ ಸ್ಥೂಲ, ನುಣತ್ವ, ದಪ್ಪ, ಗಿಡ್ಡ, ಎತ್ತರ, ಕುಳ್ಳ, ನೇರ, ಡೊಂಕ ಆಕಾರ ಐತಿ, ಅದ್ರೊಳಗೆ ಆಪತ್ತಿ ಮಾಡಬಹುದು, ಊಹಾ ಮಾಡಬಹುದು. ಹಗಲು ಉಣಲಾರದ ದೇವದತ್ತ ರಾತ್ರಿ ಉಣ್ತಾನು ಅಂತ ಊಹಾ ಮಾಡ್ತೀವಿ. ಅವನ ಸ್ಥೂಲತ್ವವನ್ನು ಕಂಡು ಊಹಾ ಮಾಡ್ತೀವಿ ನಾವು. ರಾತ್ರಿ ಊಟದ ಆಪತ್ತಿ ಮಾಡ್ತೀವಿ ನಾವು. ಅಂದ್ರೆ ಯಾವುದಕ್ಕೆ ಸ್ಥೂಲತ್ವ ಕೃಷತ್ವ ಐತೋ, ಭಾಳ ಶಾಸ್ತ್ರ ಕೇಳಿದವ್ರು ಇಲ್ಲಿ ನೆನಪು ಮಾಡ್ಬೇಕಂತ ಹೇಳಕತ್ತೀನಿ ಅಷ್ಟೇ. ನಿಮಗೆ ಶಾಸ್ತ್ರ ಹೇಳೋ ತಾಕತ್ ನನಗಿಲ್ಲ. ಸ್ಥೂಲತ್ವ ನ್ಯೂನತ್ವಾದಿಗಳನ್ನ ಕಂಡ ಆಪತ್ತಿ ಮಾಡ್ತೀವಲ್ಲ ಹೊರತಾಗಿ ಯಾವುದ್ರೊಳಗೆ ಸ್ಥೂಲತ್ವ ನ್ಯೂನತ್ವನ ಇಲ್ಲೋ ಅದನ್ನ ಆಪತ್ತಿ ಹೆಂಗ ಮಾಡೋರು ನೀವು? ಬ್ರಹ್ಮವನ್ನ ಆಪತ್ತಿ ಹೆಂಗ ಮಾಡೋರು? ಅದು ಇಲ್ಲ, ಅನಿಶಯ ಇಲ್ಲ. ಅನುಪಲಬ್ಧಿ ಪ್ರಮಾಣಕ್ಕೆ ಹೆಂಗ ವಿಷಯ ಕೈತದು? 6 ಪ್ರಮಾಣಗಳಿಂದಲೂ ಅದನ್ನು ತಿಳಿಯಾಕ ಬರುವುದಿಲ್ಲ ಅನ್ನುವ ಕಾರಣಕ್ಕೆ ಬಸವಣ್ಣನವರು ಅಪ್ರಮಾಣ ಕೂಡಲ ಸಂಗಮ ದೇವ ಅಂದ್ರೆ ಪ್ರಮಾಣಗಳಿಂದ ಅದನ್ನು ತಿಳಿಯಾಕ ಬರುವುದಿಲ್ಲ. ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ಕೊಂಡು ಬರುವಂಥವರಾದರು. ಮತ್ತು ಯಾವುದರಿಂದ ತಿಳಿಬೇಕು? ಶಿಷ್ಯ ತಿಳಿತಾನೆ ಹೆಂಗೆ? ಗುರುಗಳು ತಿಳಿಸ್ತಾರೆ ಹೆಂಗೆ? ಅನುಭವ ಪ್ರಮಾಣದಿಂದ ತನ್ನನ್ನು ತಾ ಅರಿತು ದೃಢಾಪರೋಕ್ಷ ಬ್ರಹ್ಮಜ್ಞಾನ ಮಾಡಿಕೊಂಡು ಕೃತಕೃತ್ಯನಾಗಲಿಕ್ಕೆ ಬರ್ತೈತಿ. ಅದನ್ನು ಒಂದು ಅಣುವಿನಿಂದ ಗುರು ಹೇಳ್ತಾನೋ, ಒಂದು ಅಣುವಿನಿಂದ ಶಿಷ್ಯ ತಿಳ್ಕೊಂಡು ಉದ್ಧಾರ ಕಾಣುವಂಥ ಗ್ರಂಥಾಂತರಗಳಲ್ಲಿ ನಿಜಗುಂಡ್ರ ಹೇಳ್ಕೊಂಡು ಬರುವಂಥವರಾಗ್ಯಾರು. ಅಂಥ ತತ್ವವನ್ನು ತಿಳಿಬೇಕಾಗಿತ್ತು ಅಂದ್ರೆ ಪ್ರತಿಬಂಧಕ್ಕೆ ಏನೈತಿ? ಸುಮ್ಮನೆ ಇದು ವಚನ. ನಾನು ಸಚ್ಚಿದಾನಂದ ಸ್ವರೂಪಣ ಅದನಿ, ಪರವಸ್ತುನು ಸಚ್ಚಿದಾನಂದ ಸ್ವರೂಪಣ ಐತಿ. ಪ್ರತಿಬಂಧಕ್ಕೆ ಏನಾಗೈತಿ? ಸುಮ್ಮನೆ ಪ್ರಯತ್ನ ಮಾಡ್ತಿರ್ತೀವಿ, ಅಭಿಪ್ರಾಯ ಗುರ್ತಿರ್ಲಾರ್ದ. ಈಗ ಭಜನಾ ಮಾಡ್ತೀವಿ, ಶಾಸ್ತ್ರ ಕೇಳ್ತೀವಿ, ಶಾಸ್ತ್ರ ಹೇಳ್ತೀವಿ, ಮತ್ತು ದೇವ್ರ ಮುಂದೆ ಕುಣಿದಾಡ್ತೀವಿ, ನೃತ್ಯ ಮಾಡ್ತೀವಿ. ಒಂದೊಂದು ಕಡೆ ಭಜನಾ ಮಾಡುವ ಶೈಲಿ ಹಂಗೈತಿ. ಈಗ ಇಂಚಗೇರಿ ಸಂಪ್ರದಾಯದೊಳಗೆ ಕುಣಿದಾಡಿ ಭಜನಾ ಮಾಡೋದೈತಿ, ಕುಣಿದಾಡಿ ಭಜನಾ ಮಾಡೋದು, ಹಂಗ ಭಜನಾ ಮಾಡೋದು, ಶಾಸ್ತ್ರ ಹೇಳೋದು, ಪುರಾಣ ಹೇಳೋದು, ಪುರಾಣ ಕೇಳೋದು, ಇದೆಲ್ಲ ಪ್ರಯತ್ನ ಏನೇನು ಪರಮಾರ್ಥ ಅಂತ ಕಲ್ಪನಾ ಮಾಡ್ಕೊಂಡೋಗಿ ನಾವು. ಅಂದ್ರೆ ದೇವರ ಕಡೆಗೆ ನಮ್ಮ ಪ್ರಯಾಣ
ಪಯಣ ಪ್ರಾರಂಭ ಆಗೈತಿ ಅಂತ ಭಾವನಾ ಮಾಡ್ಕೊಂಡು ಏನು ಪ್ರಯತ್ನ ಮಾಡಕತ್ತಿದೆವು ಅದು ಎಲ್ಲದರ ಉದ್ದೇಶ ಏನೈತಿ ಅಂದರೆ ನಮ್ಮ ಅಹಂಕಾರವನ್ನು ಕಳೆಯುವ ಉದ್ದೇಶ ಐತಿ. ಏನು ಅಡಚಣೆ ಆಗೈತಿ ನಮ್ಮನ್ನು ನಾವು ತಿಳ್ಕೊಳಕ ಅಂದ್ರೆ ಅಹಂಕಾರ ಒಂದ ಅಡಚಣೆ ಆಗೈತಿ, ಪ್ರತಿಬಂಧಕ ಅದು ಒಂದಾಗೈತಿ. ಅದಕ್ಕೆ ಅಹಂಕಾರ ಅನ್ರಿ, ಅಜ್ಞಾನ ಅನ್ರಿ, ಆ ಅಹಂಕಾರ ಅಭಿಮಾನ ಅನ್ರಿ. ಅದಕ್ಕೆ ಸಂತರು ಅಭಿಮಾನ ಸೋಡ ಮುಕ್ತಿ ರೋಖಡ ಅಂದ್ರು. ಶರಣರು ಒಂದು ವಚನದೊಳಗೆ ಹೇಳ್ಯಾರ ನೋಡ್ರಿ, ಕಬ್ಬಿನ ಮೇಲೆ ಜೇನ ಬಿಟ್ಟಿತ್ತೆಂಬರು ಒಂದರ ಸಿಹಿ ಒಂದನರಿಯವು. ಕಬ್ಬುನು ಸಿಹಿ ಐತ್ರಿ, ಜೇನು ಸಿಹಿ ಐತಿ. ಅಂದ್ರೆ ನಾನು ಸಚ್ಚಿದಾನಂದ ಸ್ವರೂಪಣದನಿ, ಆ ಪರಬ್ರಹ್ಮ ವಸ್ತುನು ಸಚ್ಚಿದಾನಂದ ಸ್ವರೂಪಣ ಐತಿ. ಒಂದರ ರುಚಿ ಒಂದಕ್ಕೆ ಗುರ್ತಾಗವಾಗ್ತು ಅಂದ್ರೆ ನಡಬಾರ್ದು ಒಂದು ಶಿಬಿಕೆ ಐತಿ ನೋಡ್ರಿ. ಕಬ್ಬಿನ ಸ್ವಾಪ್ಯ ಐತಿ, ಶಿಬಿಕೆ ಐತಿ, ಅದು ಒಂದ ಹೆಂಗೆ ಅಡಚಣೆ ಮಾಡೈತೋ ಹಂಗೆ ನಮ್ಮ ಅಹಂಕಾರ ಅಜ್ಞಾನ ಒಂದ ಪ್ರತಿಬಂಧಕ ಐತಿ. ಅದನ್ನು ತೆಗಿತಾರೆ ಯಾರು ಅಂದ್ರೆ ಸದ್ಗುರುಗಳು ನಿವಾರಣೆ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಸಣ್ಣ ಮಗ ಇದ್ದ. ಭಗವದ್ಗೀತೆಯೊಳಗೂ ಈ ಮಾತನ್ನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅಂತ ಭಗವಂತ ಬೋಧ ಮಾಡುವಂಥವನಾಗ್ಯಾನ. ಅದನ್ನು ತಿಳಿಬೇಕಾದ್ರೆ ತತ್ ವಿದ್ಧಿ, ವಿದ್ ಅಂದ್ರೆ ತಿಳಿ. ವಿದ್ ಧಾತುವಿನಿಂದ ವೇದ ಅನ್ನುವ ಶಬ್ದದ ಅರ್ಥ ಉತ್ಪತ್ತಿ ಆಗೈತಿ. ವೇದ ಅಂದ್ರೆ ತಿಳಿ, ಅರಿವು. ವೇದ ಮೂರ್ತಿ ಅಂದ್ರೆ ಅರಿವಿನ ಆಕಾರ ಅಂದಂಗೆ, ಅದು ತಿಳುವಳಿಕೆಯ ಗಟ್ಟಿ. ತತ್ ವಿದ್ಧಿ, ಅದನ್ನು ನೀ ತಿಳಿಬೇಕಂತಿದ್ದಿ ಅಂದ್ರ, ಅದನ್ನು ತಿಳಿಯಾವಿದ್ದಿ ಅಂದ್ರೆ ತದ್ವಿದ್ಧಿ ಪ್ರಣಿಪಾತೇನ, ಶರಣಾಗತ. ಪರಿಪ್ರಶ್ನೇನ, ಆಮೇಲೆ ಪ್ರಶ್ನೆ ಮಾಡು. ಹೇಳಲಿಲ್ಲ ಗುರು ಅಂದ್ರೆ ಸೇವೆಯ, ಸೇವಾ ಮಾಡು. ಸೇವಾಕ ಒಲಿಯಲಾರದ ಗುರುನ ಇಲ್ಲ. ಮತ್ತೆ ಇನ್ನು ಎದಕರೆ ಒಲಿತಿದ್ದಂದ್ರೆ ಅವನು ಗುರುನೂ ಅಲ್ಲ. ಸೇವಾಕ ಒಲಿಯಲಾರದ ಗುರುನ ಇಲ್ಲ, ಮತ್ತೆ ಇನ್ನು ಎದಕರೆ ಒಲಿತಿದ್ದ ಅಂದ್ರೆ ಅವನು ಗುರುನೂ ಅಲ್ಲ. ಉಪದೇಕ್ಷಂತಿತೆ ಜ್ಞಾನ, ಅವ ಬೋಧ ಮಾಡ್ತಾನೆ. ಆತ್ಮೈಕ್ಯ ಬೋಧವನ್ನು ಮಾಡ್ತಾನೆ. ಅದರಿಂದ ತತ್ವದರ್ಶನಕ್ಕೈತಿ, ಸ್ವರೂಪ ಸಾಕ್ಷಾತ್ಕಾರಕ್ಕೈತಿ ಅಂತ ಹೇಳ್ಕೊಂಡು ಬರುವಂಥವ್ರಾಗ ಬಹಳ ದುರ್ಲಭವಾಗಲ್ಪಟ್ಟಂತಹದ್ದು. ದುರ್ಲಭೋ ತತ್ವದರ್ಶನ ಸದ್ಗುರು ಕರುಣಾವಿನಃ ಅಂತ ಒಬ್ಬ ಸುಭಾಷಿತಕಾರರು. ಗುರುವಿನ ಕರುಣ ಆಗಲಿಲ್ಲ ಅಂದ್ರೆ ತತ್ವದರ್ಶನ ಆಗುವುದಿಲ್ಲ. ಕರುಣ ಅಂದ್ರೆ ಪ್ರಪಂಚದ ವಿಷಯಕವಾಗಿ ಕರುಣ ಇರಂಗೇ ಇಲ್ರಿ. ಮತ್ತೆ ಪ್ರಪಂಚ ವಿಷಯಕವಾಗಿ ದಯಾ ಇರಬಹುದು, ಕರುಣ ಇರುವುದಿಲ್ಲ. ಕರುಣ ಗುರುವಿನ ಹಂತ್ಯಕ್ಕೆ ಅಷ್ಟೇ ಇರ್ತೈತಿ, ಮತ್ತೆ ಇನ್ನು ಯಾರ ಹಂತ್ಯಕ್ಕೂ ಇರುವುದಿಲ್ಲ. ಅದು ಭಾಳ ಅವನು ಕರುಣಾವಂತಪ್ಪ ಆಯ್ತು ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಅವನಂತ್ಯಕ್ಕೆ ದಯಾ ಇರಬಹುದು, ಕರುಣ ಇರುವುದಿಲ್ಲ. ಕರುಣ ಸದ್ಗುರುವಿನಲ್ಲಿ ಮಾತ್ರ ಇರ್ತೈತಿ ಅನ್ನೋ ಕಾರಣಕ್ಕೆ ಕರುಣ ಸತ್ಕಲೆ ಶಾಸ್ತ್ರ ಪರಿಣತಿ ನಿರಾಶೆ ಸೌಂದರ್ಯತೆ ಸುಗುಣ ಸುಮುಖತ್ವ ಸುಜ್ಞಾನಗಳಿರಲ್ಲವನೇ ಶೈವ್ಯ ಗುರುವಕ್ಕು ಅಂತ ಗುರುವಿನ ಲಕ್ಷಣ ಬರುವುದು. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ. ಎದರ ಪರತತ್ವದ ಆಲಾಪ, ಯಾವುದರ ವಿಷಯಕವಾಗಿ ಕರುಣ ಐತಿ ಅಂದ್ರೆ ತತ್ವವನ್ನು ತಿಳಿಸಿಕೊಡುವುದರ ಸಲುವಾಗಿ ಕರುಣ ಐತಿ ಗುರುವಿನಲ್ಲಿ. ಕರುಣ ಯಾವ ಕಾರಣನೂ ಕೇಳಂಗಿಲ್ಲ. ಇವು ನಮ್ಮೂರವು, ಏನು ನಮ್ಮ ಮಂದ್ಯವು, ನಮಗೆ ಸಂಬಂಧಿಕೋ, ಯಾವ ಕಾರಣನೂ ಯಾವುದು ಕೇಳುವುದಿಲ್ಲೋ ಅದು ಕರುಣ. ದಯಾ ಕಾರಣ ಕೇಳ್ತತಿ. ಈ ನಮ್ಮ ಊರವು, ಏನು ನೆರೆ ಹಳ್ಳಿಯವು, ಏನು ನಮ್ಮ ಪಕ್ಕಿನೂ ಅಲ್ಲು, ನಮಗೆ ಪರಿಚಯ ಇದ್ದವು ಏನು ಅಲ್ಲು, ಇದನ್ನೆಲ್ಲ ಕೇಳ್ತತಿ. ಒಟ್ಟ ಗುರ್ತಿರ್ಲಾರ್ದ ಅವ್ರಿಗೂ ಉಪಕಾರ ಮಾಡೇನಿಪ್ಪ ನಾ ಅಂದ್ರೆ ಇದರಿಂದ ಪುಣ್ಯ ಬರ್ತೈತಿ ಅನ್ನೋ ಭಾವನೆ ಇರ್ತೈತಿ.
ಪುಣ್ಯ ಯಾರಿಗೆ ಕೇಳ್ತಿಲ್ಲ ರೀ, ಅದು ದಯ. ಕರುಣ ಯಾವುದನ್ನು ಕೇಳುವುದಿಲ್ಲ, ಯಾವುದರ ಅವಶ್ಯಕತೆ ಇಲ್ಲ. ಅತುಲಿತ ಪುಣ್ಯದ ರಾಶಿ ಗುರು ಅಂದ್ರೆ ಸೀಮಾ ಇರಲಾರದ ಪುಣ್ಯ. ಸದ್ಗುರು ಅಂದ್ರೆ